ವೈಟ್ ಹೌಸ್ ಹೇಳ್ತು, ಅರ್ಥಾತ್ ಅಮೇರಿಕ ಹೇಳ್ತು, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಯುದ್ಧಕ್ಕೆ ಬರಬೇಕಾ ಬರಬಾರ್ದಾ, ಇಸ್ರೇಲ್ ಪರವಾಗಿ ಇರಾನ್ ಮೇಲೆ ದಾಳಿ ಮಾಡಬೇಕಾ ಮಾಡಬಾರ್ದಾ ಅನ್ನುವುದನ್ನು 15 ದಿನಗಳ ನಂತರ ಅರ್ಥಾತ್ 2 ವಾರಗಳ ನಂತರ ತೀರ್ಮಾನ ಮಾಡ್ತೀವಿ ಅಂತ. 2 ವಾರಗಳ ಕಾಲ ಏನೇನು ಆಗುತ್ತೆ ಬ್ಯಾಕ್ಗ್ರೌಂಡ್ನಲ್ಲಿ ಅನ್ನೋದನ್ನು ಹೇಳಿದೆ ನಾನು ನಿಮಗೆ. ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡೋದಪ್ಪ. ಯುದ್ಧ ನಿಲ್ಲಿಸಿದರೆ ಅದಕ್ಕೇನು ಓಪನ್ ಆಗಿ ಕ್ರೆಡಿಟ್ ತಗೋಬೋದು. ಯುದ್ಧ ನಿಂತರೆ ಅದಕ್ಕೊಂದು ಟ್ವೀಟ್ ಮಾಡಿದ್ರೆ ಆಯಿತು, ನಾನು ಒತ್ತಡ ಹೇರಿ ಯುದ್ಧ ನಿಲ್ಲಿಸಿದೆ ಅಂತ. ಹಾಗಂತ 15 ದಿನಗಳ ಕಾಲ ಬರೀ ಶಾಂತಿಗಾಗಿ ಪ್ರಯತ್ನ ನಡೆಯುತ್ತಾ? ಇಲ್ಲ. ಅಕಸ್ಮಾತ್ ಯುದ್ಧ ಶುರು ಮಾಡೋದಾದರೆ ಅದಕ್ಕೆ ಬೇಕಾದ ತಯಾರಿಗಳು ಆಗ್ತವೆ. ಮಿಲಿಟರಿ ಮೂವ್ಮೆಂಟ್ ಆಗಬೇಕು, ಮೊಬಲೈಸ್ ಮಾಡಬೇಕು, ಅದು ಕೂಡ ನಡೆಯುತ್ತೆ. ಅದರ ಭಾಗವಾಗಿಯಾ ಏನೋ ಗೊತ್ತಿಲ್ಲ, ಡೂಮ್ಸ್ ಡೇ ವಿಮಾನ ಹಾರಾಡಿದೆ. ಡೂಮ್ಸ್ ಡೇ ವಿಮಾನ ಇದಕ್ಕೊಂಥರ ನಿಕ್ ನೇಮ್. ಇಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ. ಡೂಮ್ಸ್ ಡೇ ಅಂದರೆ ಪ್ರಳಯದ ದಿನ ಅಂತ ಕನ್ನಡದ ಯಥಾವತ್ ಟ್ರಾನ್ಸ್ಲೇಷನ್. ಪ್ರಳಯದ ದಿನ, ಆ ದಿನದ ವಿಮಾನ ಅಂತ ಕರೀತಾರೆ ಇದನ್ನು. ಇಂಥವು ಅಮೆರಿಕದ ಹತ್ರ 3 ಇದ್ದಾವೆ. ಅಣ್ವಸ್ತ್ರ ದಾಳಿ ನಡೆದಾಗಲೂ ಕೂಡ ನಾಶವಾಗದ ರೀತಿಯಲ್ಲಿ ಈ ವಿಮಾನವನ್ನು ನಿರ್ಮಿಸಲಾಗಿದೆ. ಇದನ್ನು ಹ್ಯಾಂಗರ್ನಲ್ಲಿ ಇಟ್ಟಿರ್ತಾರೆ. ತೀರಾ ಅಂಥ ದಿನಗಳಿಗೆ ಮಾತ್ರ ಹೊರಗೆ ಬರುತ್ತೆ ಈ ವಿಮಾನ. ಇದು ಈಗ ವಾಷಿಂಗ್ಟನ್ನಿಗೆ ಬಂದಿಳಿದಿದೆ. ಬೋಯಿಂಗ್ನವರೇ ತಯಾರು ಮಾಡಿರೋದು ಈ ವಿಮಾನವನ್ನು. E-4B ನೈಟ್ ವಾಚ್ ಅಂತ ಕರೀತಾರೆ ಇದನ್ನು. ಅಮೇರಿಕದ್ದು ಆಂಡ್ರ್ಯೂಸ್ ವಾಯುನೆಲೆ ಇದೆ, ಆಂಡ್ರ್ಯೂಸ್ ಏರ್ಬೇಸ್, ಅಲ್ಲಿ ಇವುಗಳನ್ನು ನಿಲ್ಲಿಸಿರ್ತಾರೆ. ಇದು ಒಂಥರ ಹಾರುವ ಪೆಂಟಗನ್ ಇದ್ದಂಗೆ. ಅಮೇರಿಕದ ಮೇಲೆ ಅಂಥ ದೊಡ್ಡ ದಾಳಿ ನಡೆದು ಇಡೀ ಪೆಂಟಗನ್ ಧ್ವಂಸ ಆಗಿ ಒಬ್ರಿಗೊಬ್ರು ಕಮ್ಯುನಿಕೇಷನ್ನೇ ಇಲ್ಲ ಅಂದರೂ ಕೂಡ ಇದು ಒಂದು ವಿಮಾನ ಎಲ್ಲವನ್ನೂ ಹ್ಯಾಂಡಲ್ ಮಾಡಬಲ್ಲದು. ಇದೊಂದು ವಿಮಾನ ಎಲ್ಲವನ್ನೂ ಹ್ಯಾಂಡಲ್ ಮಾಡುತ್ತೆ. ಆಕಾಶದಲ್ಲಿದ್ದುಕೊಂಡು ಒಂದು ಕಮಾಂಡ್ ಸೆಂಟರ್ ರೀತಿಯಲ್ಲಿ ಈ ಡೂಮ್ಸ್ ಡೇ ವಿಮಾನ ಕೆಲಸ ಮಾಡುತ್ತೆ. E-4B ನೈಟ್ ವಾಚ್ ವಿಮಾನದ ಹೆಸರು. ಫ್ಲೈಯಿಂಗ್ ವಾರ್ ರೂಮ್ ಅಂತ ಕರೀತಾರೆ ಇದನ್ನು. ಆಕಾಶದಲ್ಲಿರುವ ಕಮಾಂಡ್ ಸೆಂಟರು. ಇದರೊಳಗೆ ಅಧ್ಯಕ್ಷರು, ಸೇನಾ ಹಿರಿಯ ಅಧಿಕಾರಿಗಳು, ಎಲ್ರಿಗೂ ಒಂದು ರಕ್ಷಣೆ ಇರುತ್ತೆ. ಈ ವಿಮಾನದಲ್ಲಿ ಕೂತ್ಕೊಂಡು ಇಡೀ ರಣರಂಗವನ್ನು ಕಂಟ್ರೋಲ್ ಮಾಡಬಹುದು. ಎಲ್ಲೆಲ್ಲಿ ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದನ್ನು ಈ ವಿಮಾನದಿಂದಲೇ ನಿರ್ಧರಿಸಿ ನಿಯಂತ್ರಿಸಬಹುದು. ಕೆಳಗೆ ಅಣ್ವಸ್ತ್ರ ದಾಳಿಯಾದರೂ ಅಣ್ವಸ್ತ್ರ ವಿಕಿರಣ ಅಂತ ಕರಿತೀವಲ್ಲ, ರೇಡಿಯೇಷನ್, ಆ ರೇಡಿಯೇಷನ್ ಈ ವಿಮಾನಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಡೂಮ್ಸ್ ಡೇ ವಿಮಾನ ಅಂತ ಕರೀತಾರೆ. ಪ್ರಳಯ ದಿನದ ಅಂತ್ಯ ದಿನದ ವಿಮಾನ ಅಂತ. ಹಾರುವ ಪೆಂಟಗನ್, ಫ್ಲೈಯಿಂಗ್ ಪೆಂಟಗನ್ ಅಂತ ಕೂಡ ಇದನ್ನು ಕರೀತಾರೆ. 35 ತಾಸು ನಿರಂತರ ಹಾರಾಟ ಮಾಡಬಲ್ಲದಿದು. 35 ತಾಸು. ಫ್ಯೂಯಲ್ ಖಾಲಿ ಆದರೆ ಆಕಾಶದಲ್ಲಿ ಹಾರ್ತಾ ಇರುವಾಗಲೇ ರೀಫ್ಯೂಯಲಿಂಗ್ ಮಾಡಿಕೊಳ್ಳುವ ಸಾಮರ್ಥ್ಯ ಈ ವಿಮಾನಕ್ಕಿದೆ. ಇಂಥವು 4 ಇದ್ದಾವೆ. 3 ಅಂತ ಹೇಳಿದೆ ನಾನು. ಅಮೆರಿಕದ ಹತ್ರ ಇಂಥ 4 ವಿಮಾನಗಳಿದ್ದಾವೆ. ತೀರಾ ಅಪರೂಪದ ಸನ್ನಿವೇಶಗಳಲ್ಲಿ ಹೊರಗೆ ತೆಗಿತಾರೆ ಇವುಗಳನ್ನು. 2001ರಲ್ಲಿ ಭಯೋತ್ಪಾದಕ ದಾಳಿಯಾದಾಗ ಜಾರ್ಜ್ ಬುಷ್ ಅಮೇರಿಕನ್ ಪ್ರೆಸಿಡೆಂಟ್ ಆಗಿದ್ದರು. ಆವಾಗ ಈ ವಿಮಾನ ಹೊರಗೆ ಬಂದಿತ್ತು, ಪ್ರೆಸಿಡೆಂಟ್ ಫ್ಲೈ ಮಾಡಿದ್ರು ಇದರಲ್ಲಿ. 1995 ಅಮೇರಿಕದಲ್ಲಿ ಭೀಕರ ಚಂಡಮಾರುತ. ಆವಾಗ ಎಮರ್ಜೆನ್ಸಿ ಟೀಮ್ಗಳನ್ನು ಸಾಗಿಸೋದಕ್ಕೆ ಡೂಮ್ಸ್ ಡೇ ವಿಮಾನವನ್ನು ಬಳಸಲಾಗಿತ್ತು. ನೋಡಿ, 1995 ಇದನ್ನು ಹೊರಗೆ ತೆಗೆದಿದ್ರು, 2001 ಹೊರಗೆ ತೆಗೆದಿದ್ರು, ಈಗ ತೆಗೆದಿದ್ದಾರೆ ಹೊರಗೆ ತೆಗೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.